ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, BDCC ದಿನಾಲೂ ಒಂದಿಷ್ಟು ನಿಮ್ಮ ಜೊತೆ ಮಾತಾಡಬೇಕು, ಚುನಾವಣೆ ಆಗುವವರೆಗೆ ಅಂತೇಳಿ ನಿರ್ಧಾರ ಮಾಡಿ ಹೋಗ್ತಾ ಇದ್ದೀವಿ. ಯಾಕೆಂದರೆ ರಾಜ್ಯ ರಾಜಕಾರಣದ ಮೇಲೆ ಇದು ಪ್ರಭಾವ ಮಾಡ್ತದೆ. BDCC ಅಥವಾ ಬೆಳಗಾವಿ ರಾಜಕೀಯ ಅನ್ನೋದು ಭಾಳ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಮತ್ತು ಆಲ್ರೆಡಿ ಅದು ಪ್ರೂವ್ ಆಗಿದೆ. ಸತೀಶ್ ಅವರು ಇವತ್ತು DK ಅವರ ಈ ಎದುರು ಬಂದು ನಿಂತಿದ್ದಾರೆ, ನಾನು CM ಆಕಾಂಕ್ಷಿ ಅಂತೇಳಿ. ಹೀಗಾಗಿ ಇವತ್ತು ಎಲ್ಲದ ಒಂದು ಕುತೂಹಲ ಈ BDCC ಬ್ಯಾಂಕ್ ಆಲ್ರೆಡಿ ಗೆದ್ದೇ ಬಿಟ್ಟಿದ್ದೀವಿ ಅನ್ನುವಂಥ ನೆಲೆಯಲ್ಲೇ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು, ಸತೀಶ್ ಅವರು 16ರಲ್ಲಿ 12 ನಮ್ಮು ಅಂತೇಳಿದ್ದ ನೆಲೆಯಲ್ಲೇ ಇವತ್ತು ನಿಜವಾಗಿಯೂ ಅಷ್ಟು ಆಗ್ತದನಾ ಅನ್ನುವಂಥ ಒಂದು ಪ್ರಶ್ನೆ ಇವತ್ತು ಮೂಡಲಿಕ್ಕೆ ಶುರುವಾಗಿದೆ. ಯಾಕಂದರೆ ಇತ್ತೀಚೆಗೆ ಒಂದು ಇಂಟರ್ವ್ಯೂದಲ್ಲ ನಮ್ಮ ರಮೇಶ್ ಕತ್ತಿ ಅವರು ಡೆಡ್ ಹಾರ್ಸ್ ನಾನಲ್ಲ ಸತೀಶ್ ಅಂತ ನೇರವಾಗಿ ಆರೋಪ ಮಾಡಿದರು. ಅವರಲ್ಲಿ ಯಾರು ಡೆಡ್ ಹಾರ್ಸ ಅಥವಾ ಯಾರು ಲೈವ್ ಹಾರ್ಸ ಅನ್ನೋದನ್ನು ಈ ಅಕ್ಟೋಬರ್ 19ರ ಸಾಯಂಕಾಲ ಗೊತ್ತಾಗುವಂಥ ವಿಷಯ. ಆದರೆ ಈಗ ಒಬ್ಬರನ್ನೊಬ್ಬರು ಆರೋಪ ಮಾಡ್ತಾ ಇದ್ದಾರೆ. ಆದರೆ ಒಂದು ಸಂತೋಷದ ಡೆವಲಪ್ಮೆಂಟ್ ಅಂದರೆ ಇಬ್ಬರು ಸತೀಶ್ ಅವರಾಗಿರ್ಬೋದು, ಜೊತೆಗೆ ನಮ್ಮ ರಮೇಶ್ ಕತ್ತಿಯವರಾಗಿರ್ಬೋದು, ಅವ್ರ ಹಿಂದಂತೆ ಈ ಪಾಟೀಲ್ ಆಗಿರ್ಬೋದು, ಈ ಸಲ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು, ಜೊತೆಗೆ ಜೊಲೆಯವರಾಗಿರ್ಬೋದು, ಇವರೆಲ್ಲರೂ ಚುನಾವಣೆಗೆ ಎಂಟ್ರಿ ಹೊಡಿತಾ ಇದ್ದಾರೆ. ಭಾಳ ಸಂತೋಷ ವಿಷಯ ಇದು. ಕಾಂಪ್ರಮೈಸ್ ಆಗ್ತಾಯಿಲ್ಲ. ರಮೇಶ್ ಕತ್ತಿಯವ್ರಿಗೆ ಸ್ಪಷ್ಟವಾಗಿ ಹೇಳಿಬಿಟ್ರು, ನೋಡಪ್ಪ ನಾವು ಅಂತೀನಿ ನೋಡ್ರಿ, ಕಾಂಪ್ರಮೈಸ್ ಇಲ್ಲ, ಏನು ಚುನಾವಣೆ ಜನ ನಿರ್ಧಾರ ಮಾಡಬೇಕು, ಜನ ಬಿಟ್ಟಿದ್ದೀನಿ ನಾನು ಅನ್ನೋಂಥ ಸ್ಪಷ್ಟ ನುಡಿಯನ್ನು ಮಾತಾಡಿಬಿಟ್ರು. ಇದು ಯಾಕೆ ಆಯಿತು ಆಗಬೇಕು ಅನ್ನೋದನ್ನು ಮತ್ತು ಅದೇ ಕಾಲಕ್ಕೆ ಸತೀಶ್ ಅವರ ಸಹಿತ ಅಷ್ಟೇ ಗಂಭೀರವಾಗಿ ನಾವು ಬೇಲಿ ಹಾಕಿಲ್ಲ, ಬರ್ಬೋದು ನೀವು ಯಾರಾದರೂ ಅಂತೇಳಿ. ಅವರು ಹುಕ್ಕೇರಿಗೆ ಹೋದರು, ಸೋತಿರ್ಬೋದು. ಆ ಮಾತು ಬೇರೆ, ಸೋಲು ಗೆಲುವು ದೋಸ್ ಆರ್ ಪಾರ್ಟ್ಸ್ ಆಫ್ ದ ಸ್ಪೋರ್ಟ್ಸ್. ಈಗ ಚುನಾವಣೆ ಸ್ಪೋರ್ಟ್ಸ್ದಾಗಿಲ್ಲ. ಇಲ್ಲಿ ಯಾರಿಗಾರು ವೈರಿ ಅಲ್ಲ, ಯಾರಿಗ್ಯಾರು ಇಲ್ಲೇನಪ್ಪ ಅಂದ್ರೆ ದ್ವೇಷಗಳಲ್ಲ, ಒಬ್ಬರನ್ನೊಬ್ರು ನಾಶ ಮಾಡೋರಲ್ಲ. ಯಾಕೆಂದರೆ ವ್ಯವಸ್ಥೆ ಪ್ರಜಾಪ್ರಭುತ್ವ, ಇಲ್ಲಿ ಇಬ್ಬರು ಉಳಿಬೇಕು, ಬೆಳಿಬೇಕು, ಸಾಮಾನ್ಯ ಜನರಿಗೆ ಅನುಕೂಲ ಆಗಬೇಕು. ಇದು ಮೋಟಿವ್ ಇಲ್ಲದ. ಹೀಗಾಗಿ ನಾವಿಲ್ಲ ದ್ವೇಷದ ನೆಲೆಗಟ್ಟಿನಲ್ಲಿ ಇಬ್ಬರು ನೋಡುವಂಥ ಅವಶ್ಯಕತೆ ಇಲ್ಲಿದೆ. ಆದರೆ ಚುನಾವಣೆ ಮಾತ್ರ ಆಗ್ತಾ ಇರಬೇಕು. ಈ ಕಾಂಪ್ರಮೈಸ್ ಇರುತ್ತಲ್ಲ, ಇದರಿಂದ ಮತದಾರರ ಹಕ್ಕು ಕಸ್ಕೊಂಡಂಗಿದು. ಇದು ನಿಜವಾಗಿಯೂ ಪ್ರಜಾಪ್ರಭುತ್ವಕ್ಕೆ ಹಾನಿಕರ, ನಿಶ್ಚಿತವಾಗಿ. ಯಾಕಂದರೆ ಒಂದು ಸೌಹಾರ್ದಯುತವಾದಂಥ ಪ್ರಜಾಪ್ರಭುತ್ವ ನಮ್ಮಲ್ಲಿ ಬೆಳಿಬೇಕಾಗಿದೆ. ನಮ್ಮಲ್ಲಿ ಬೆಳೆದಿಲ್ಲ ರೀ. ಇದನ್ನು ತಂದು ಒತ್ತಡ ನಮ್ಮ ಅಂಬೇಡ್ಕರ್ ಅವರಾಗಿರ್ಬೋದು, ಗಾಂಧಿಯವರಾಗಿರ್ಬೋದು, ಇನ್ನುಳಿದ ಹಿರಿಯರಾಗಿರ್ಬೋದು ತಂದು ಹಾಕಿದ್ದಾರೆ ನಮ್ಮ ಮೇಲೆ. ನಮ್ಮ ನರಗಳಲ್ಲಿರೋದು ಡಿಕ್ಟೇಟರ್ಶಿಪ್, ರಾಜತ್ವದ ನಮ್ಮಲ್ಲೇ ಒಂದು ವಂಶವಾಹಿನಿಗಳಿದ್ದೇವೆ ನಮ್ಮಲ್ಲೇ. ಹೀಗಾಗಿ ನಾವು ನಾಯಕರನ್ನು ಬೆನ್ನು ಹತ್ತೀವಿ. ನಮ್ಮ ಸ್ವಭಾವ ನೋಡ್ರಿ, ಗಾಂಧಿ ಬೆನ್ನು ಹತ್ತಿದ್ವು, ನೆಹರು ಬೆನ್ನು ಹತ್ತಿದ್ವು, ಹಾಗೆ ನಾಯಕರ ಬೆನ್ನು ಹತ್ತಿ ಹೇಳ್ತೀವಿ. ಆದರೆ ಇದು ಹುಟ್ಟಿದ್ದೆಲ್ಲಪ್ಪ ಅದರ ಪ್ರಜಾಪ್ರಭುತ್ವ ಇಂಗ್ಲೆಂಡ್ನಲ್ಲಿ. ಒಂದೇ ದಿನದಲ್ಲಿ ಹುಟ್ಟಿಲ್ರಿ, ಇದು 14ನೇ ಶತಮಾನ ಶುರುವಾಗ್ತದೆ ಮ್ಯಾಗ್ನಾ ಕಾರ್ಟಾದಿಂದ. ಹೀಗಾಗಿ ಅವರ ರಕ್ತಗತದ ಪ್ರಜಾಪ್ರಭುತ್ವ ಇದು ನಮ್ಮಲ್ಲಿಲ್ಲ. ಆ ದಿಶೆಯಲ್ಲಿ ಇದು ರಕ್ತಗತ ಮಾಡುವಲ್ಲಿ ಸತೀಶ್ ಅವರು ಆಯ್ತು, ರಮೇಶ್ ಕತ್ತಿಯವರು ಆಯ್ತು. ಇವತ್ತು ಆ ರಂಗಕ್ಕೆ ಇಳಿದಿದ್ದು ಯಾರಾದರೂ ಗೆಲ್ಲಿ. ನಮಗೆ ಮುಖ್ಯ ಇಳಿದಿದ್ದು ಯಾರು ಲೋನ್ ತೊಗೊಳ್ತಾರೆ, ಏನೋ ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ನಾಳೆ ದಿವಾಳಿ ಬಸ್ತಾರೋ ಇಲ್ಲೋ. ಇವತ್ತು ರಮೇಶ್ ಕತ್ತಿಯವರು ಆರೋಪ ಮಾಡ್ತಾರೆ ನೇರವಾಗಿ. ದುಡ್ಡು ತೊಗೊಂಡು ಮತ ಹಾಕಿದ್ರೆ ಮುಂದಿನ ದಿನದಲ್ಲೇ BDCC ಇರುವುದಿಲ್ಲ. ಹೌದು ಮತ್ತು ರೀ, ಪಾಪ ದುಡ್ಡು ಹಾಕಿದವರು ಸಹಜದ ಯಾರೂ ಆಗಲಿ, ಇವತ್ತು ಜಾರಕಿಹೊಳಿಯವರು ಹಾಕುವಲ್ರು, ಜೊಲ್ಲೆಯರೇ ಹಾಕ್ರಿ, ಬರೀ ಕತ್ತಿಯವರೇ ಹಾಕಲಿ, ಬಿ ಪಾಟೀಲರೇ ಆಗಲಿ, ಯಾರು ದುಡ್ಡು ಹಾಕಿದ್ರೆ ದುಡ್ಡು ತಕ್ಕೋದು ಎಲ್ಲಿದೆ ತಗೊಳ್ಳೋದು ದುಡ್ಡು? ಅದನ್ನು BDCCಯಲ್ಲೇ ಲೋನ್ ತೊಗೊಳ್ಳೋದು. ಲೋನ್ ತೊಗೊಂಡು ಒಂದು ಸಂದರ್ಭದಲ್ಲಿ ಒಬ್ಬ ನಾಯಕರಿದ್ದ ಮತ್ತು ಮಾತಾಡಿದ್ದು, ಒಂದು ದಿವಾಳಿ ಆದ ಸಂಸ್ಥೆ ಬಗ್ಗೆ ಬಂದಾಗ, ಹೌದು ರೀ ನಾವು ನಮ್ಮ ಮನೆಗೆ ದುಡ್ಡು ಹಾಕೊಂಡಿರಿ, ಅಲ್ಲಿ ದುಡ್ಡು ಅಲ್ಲೇ ಹಾಕಿದ್ದೀವಿ, ಅಲ್ಲೇ ಗುಡಿ ಗುಂಡಾರಗಳಿಗೆ ಅಲ್ಲೇ ಹಾಕಿಬಿಟ್ಟಿದ್ದೀವಿ ಅಂಥೇಳಿ ಹೇಳಿಬಿಟ್ರು. ಸರಿ ಆಯ್ತು, ಮತ್ತು ಅವ್ರ ಮಾತು ತಪ್ಪಲ್ಲದು. ತಮ್ಮ ದುಡ್ಡನ್ನು ಯಾಕೆ ಹಾಕ್ತಾರ? ಇವ್ರಿಗೆ ಸಾರಾಯಿ ಕುಡಿಯೋದಕ್ಕೆ, ಇವ್ರಿಗೆ ಗುಡಿಗಳು ಕಟ್ಟೋದಕ್ಕೆ, ಮತ್ತೆ ಅದಕ್ಕೋ ಅವ್ರು ಅಲ್ಲಿ ಬಂದಿರೋ ದುಡ್ಡಲ್ಲಿ ಹಾಕಿರ್ತಾರೆ ಅಷ್ಟೇ. ಇಲ್ಲೂ ಅದಾಗೋದಂಥದ್ದು. ಇವತ್ತೇನೋ ಒಂದು 7,000 ಕೋಟಿ ಎಷ್ಟೋ ಲಾಭದಲ್ಲಿದೆ. ಇವತ್ತೇನಾದರೂ ರೊಕ್ಕ ಕೊಟ್ಟು ಅವ್ರು ಆಯ್ಕೆ ಆಗಿ ಹೋದ್ರಪ್ಪ ಅಂತಂದ್ರೆ ಆಗೋದಿಲ್ಲ ರಿಸಲ್ಟು. BDCC ಬ್ಯಾಂಕ್ ಪೆಟ್ಟು ಬೀಳ್ತದೆ. ಅದರ ಮಾತ್ರ ರಮೇಶ್ ಕತ್ತಿಯವರು ಹೇಳಿದ್ದಾರೆ, ಹೌದಪ್ಪ ಅದಕ್ಕೆ ದುಡ್ಡು ಹಾಕಬೇಡ್ರಿ, ನಿಮಗೆ ಮನಸ್ಸು ಬಂದವ್ರು ಹಾಕ್ರಿ, ನಾವು ಹೇಳ್ತಾ ಇದ್ದೀವಿ ಅದನ್ನು. ಆದರೆ ಯೋಗ್ಯರು ಯಾರಿದಾರ? ಯಾಕಂದರೆ ಇದು ರೈತರ ದುಡ್ಡು, ರೈತರ ಡೆವಲಪ್ಮೆಂಟ್ ಉಪಯೋಗ ಆಗಬೇಕು BDCC ಬ್ಯಾಂಕ್. ಯಾರಿಗೂ ಅಲ್ಲ, ಯಾರ್ದು ಡೆವಲಪ್ಮೆಂಟ್ಗಲ್ಲ,
ಯಾವುದೋ ಕಂಪ್ನಿಗಳಿಗಲ್ಲ. ಮತ್ತು ಇನ್ನೊಂದು ಮಾತು ನಾವು ಗಮನಿಸಬೇಕು, ರೈತರದ್ದು ಕೇವಲ ಕಬ್ಬು ಒಂದಲ್ಲ ಬೆಳೆ, ಇದನ್ನು ಗಮನದಲ್ಲಿಡಬೇಕಾಗಿದೆ. ಇನ್ನುಳಿದ ಬೆಳೆಗಳಿಗೂ ಸಹಿತ ಇವತ್ತು ಗೋಡಾನುಗಳು ಬೇಕಾಗಿದ್ದಾವೆ, ಮಾರ್ಕೆಟ್ ಬೇಕಾಗಿದ್ದಾವೆ. ನೀವೇನೋ ಕಬ್ಬಿನವರು ಶುಗರ್ ಫ್ಯಾಕ್ಟ್ರಿ ಮಾಡಿದಿರಿ, ರೈತರಿಂದ ಮಾರ್ಕೆಟಲ್ಲಿ ಪ್ರಶ್ನೆ ಬರೋದಿಲ್ಲ. ಓದು ಹಾಕ್ತಾನೆ ಪಾಪ, ಲಾಭ ಎಷ್ಟು ಬರೋದು ಮಾಡ್ಕೊಳ್ತಾರೆ. ಒಂದು ಟನ್ ಕಬ್ಬಿಗೆ 4,000 ಖರ್ಚು, ಅದು ಪಾಪ 2,500-3,000 ತೊಗೊಳ್ತಾರೆ ರೈತರ. ಪ್ರತಿ ಟನ್ನಿಗೆ ಒಂದು ಸ್ವಲ್ಪ ಲಾಸ್ ಅದ ರೈತಂದು. ಇದು ಕ್ಯಾಲ್ಕುಲೇಷನ್ ಮಾಡ್ರಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೇಗೆ ಮಾತ್ರ ಹೇಳ್ತಾ ಇದ್ದೀವಪ್ಪ ಅಂದ್ರೆ, ಅಟ್ಲೀಸ್ಟ್ ಹೋಗ್ಲಿ ಬಿಡಪ್ಪ, ಬದುಕು ದುಡ್ಡು ಲೋನ್ ಇದ್ರೆ ಇರಲಿ ಅನ್ನೋ ಸಮಾಧಾನ ಮಾಡ್ಕೋಬೋದು. ಇನ್ನುಳಿದ ಬೆಳೆಯವರಿಗೆ ಸಾಲ ಎಷ್ಟು ಕೊಟ್ಟಿದ್ದೀರಿ ಇಲ್ಲಿವರೆಗೆ BDCC ಬ್ಯಾಂಕ್ನಾಗ? ಏನೋ ಒಂದಿಷ್ಟು ಎಮ್ಮಿಗೆ ಅಥವಾ ಏನೋ ಎತ್ತಿಗೆ ಅದಕ್ಕೆ ಇದು ಕೊಟ್ಟಿರ್ಬೋದು, ಚಕ್ಕಡಿ ಬಂಡಿ ಗಿಂಡಿ ಅಂತ ಮಾಡೋದಕ್ಕಾಗಿ. ಎಷ್ಟು? ಯಾಕೆ ಮೂಲ ಉದ್ಯೋಗ ಪಾಪ ಅವ್ರು ಬೇಕಾಗಿದ್ದದು. ಆದರೆ ಅವ್ರು ಮಾರ್ಕೆಟ್ ಮಾಡೋಕ್ಕಾಗಿಲ್ಲ ಇಲ್ಲಿವರೆಗೆ. ಆ ದಿಶೆಯಲ್ಲೇ ಮೊನ್ನೆ ಅವರು ನಾವು ಮುಂದಿನ ದಿನ ವಿಚಾರ ಮಾಡಿದ್ವಿ ಅಂದ್ರೆ ರಮೇಶ್ ಕತ್ತಿಯವರು ತಮ್ಮ ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ. ಅದೇ ಕಾಲಕ್ಕೆ ಸತೀಶ್ ಅವರು ಸಹ ಅವರು ಇವತ್ತು ಪ್ರಜಾಸತ್ತಾತ್ಮಕ ನೆಲೆಯಲ್ಲಿ ಅವ್ರು ಮುಂದೆ ಹೋಗ್ತಾ ಇದ್ದಾರೆ. ಅವ್ರು ಹೇಳಿರ್ಬೋದು ಇಲ್ಲಿವರೆಗೆ ಇಲ್ಲ ನಮ್ದು 12 ಆದಾಗ ಹೊಂದಾಣಿಕೆ ಅದನ್ನು ಏನೋ ಹೇಳಿರ್ಬೋದು. ಆದರೆ ಇವತ್ತು ಚೇಂಜ್ ಆಗಿದೆ ಪರಿಸ್ಥಿತಿ. ಯಾಕಂತಂದ್ರೆ ಇಲ್ಲೇ ನಿಧಾನಕ್ಕಿದು ಮಧ್ಯದಾಗೆ 2 ಗುಂಪುಗಳೊಳಗೆ ಬಂದು ನಿಂತುಬಿಟ್ಟಿದೆ. ಒಂದು ಕಡೆ ಕತ್ತಿ ಮತ್ತು ಇಬಿ ಪಾಟೀಲ್ ಗುಂಪು, ಇನ್ನೊಂದು ಕಡೆ ಜಾರಕಿಹೊಳಿ ಮತ್ತು ಜೊಲ್ಲೆ ಅವ್ರ ಗುಂಪು. ಇವರು ಹಿಂದೆ ಯಾರು ಬಂದು ನಿಲ್ತಾರೆ, ಇವರು ಬಿಟ್ಟು ಇನ್ನೊಂದು ಗುಂಪು ನಮ್ಮ ಲಕ್ಷ್ಮಣ ಸವದಿ ಅವ್ರದ್ದಾಗಿರ್ಬೋದು, ಖಾಗೆ ಅವ್ರದ್ದಾಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಯಿ ಅವ್ರದ್ದಾಗಿರ್ಬೋದು, ನಮ್ಮ ಪಟ್ಟಣ ಅವ್ರದ್ದಾಗಿರ್ಬೋದು, ಬೇಡ ಮಲ್ಲಣ್ಣ ಯಾದವಾಡ ಅವ್ರದ್ದಾಗಿರ್ಬೋದು, ಅಥವಾ ನಮ್ಮ ಮಹಾದೇವಪ್ಪನ ಯಾದವಾಡ ಅವರು ಆಗಿರ್ಬೋದು, ಅಥವಾ ನಮ್ಮ ಕೌಜುರ್ಗಿ ಅವ್ರದ್ದಾಗಿರ್ಬೋದು, ಇವ್ರದ್ದು ಗುಂಪು ಇರ್ಬೋದು, ಇಲ್ಲಂತಲ್ಲ. ಮತ್ತು ಇದೇ ಕಾಲಕ್ಕೆ ರಾಯಭಾಗದವ್ರದ್ದು ಗುಂಪಾಗಿರ್ಬೋದು, ನಮ್ಮ ವಿ.ಎಲ್. ಪಾಟೀಲರ ಕುಟುಂಬದವ್ರದ್ದು. ಅಂದರೆ ಇಲ್ಲಿ ಯಾಕೆ ಮಾತನಾಡಿ ಚರ್ಚೆ ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ಒಂದು ಇದರಲ್ಲಿ ಉಳಿದಿಲ್ಲ. ಇದು ನಾನು ಗೆದ್ದೇ ಬರ್ತೀನಿ ಅನ್ನುವಂಥ ಆತ್ಮವಿಶ್ವಾಸ ಆರಂಭದಲ್ಲಿ ಏನಿತ್ತು ನಮ್ಮ ಜಾರಕಿಹೊಳಿ ಸಹೋದರರೇ, ಇವತ್ತು ಅದನ ಅನ್ನೋ ಪ್ರಶ್ನೆ. ಯಾಕಂದ್ರೆ ಕತ್ತಿಯವ್ರ ನಮ್ಮ ಇಂಟರ್ವ್ಯೂದಲ್ಲಿ ಹೇಳಿದ್ರೆ ನಾವು ನಡೆಸಿದ್ದೀವಿ, ಎಲ್ಲರೂ ಭೇಟಿ ಆಗ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಸೂಕ್ಷ್ಮವಾಗಿ ಹೇಳಿದರು. ಆ ನೆಲೆಯಲ್ಲೇ ಅನೇಕ ಡೆವಲಪ್ಮೆಂಟ್ಗಳು ಆಗ್ತಾಯಿದ್ದಾವೆ. ಒಂದು ಕಡೆ ನಮ್ಮ ರಾಯಭಾಗದವರಾಗಿರ್ಬೋದು, ವಸತಿನವರಾಗಿರ್ಬೋದು, ಅವರು ಒಂದೇನೋ ನಡೆಸ್ತಾ ಇದ್ದಾರೆ. ಅಂದ್ರೆ ಈ 18 ಕ್ಷೇತ್ರಗಳಿದ್ದಾವೆ MLAಗಳು, ಎಲ್ಲ MLAಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ತಮ್ಮ ಅಸ್ತಿತ್ವದಲ್ಲಿ ಇರಬೇಕಪ್ಪ. ಹಿಂಗದ್ದಾಗ ಸಹಜವಾಗಿ ಒಬ್ಬ ವ್ಯಕ್ತಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ, ಒಂದೇ ಕಂಪನಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಮತ್ತು ನಮ್ಮದೇನು ಉದ್ದೇಶಪ್ಪ ಅಂತಿದೆ ಎಲ್ಲರಿಗೂ, ಇದೆಲ್ಲ ರೈತರ ಬೆಳೆಗಳಿಗೆ, ರೈತರ ಉದ್ಧಾರಕ್ಕೆ ದುಡ್ಡು ಸಾಲ ಕೊಡಬೇಕು, ಸಾಲ ತೊಗೋಬೇಕು, ಅದು ಬೆಳಿಬೇಕು, ಮಾರ್ಕೆಟ್ ಮಾಡೋದಕ್ಕೆ ಬೆಲೆ ಹತ್ತಬೇಕು. ಯಾರ್ಯಾರ್ದು ಕಂಪ್ನಿಯವ್ರು ಬಂದು ಲೋನ್ ತೊಗೊಂಡು ಅದು ವಾಪಸ್ ಮಾಡಲಾರ್ದ ನಿರ್ದೇಶಕರು ಹಿಡ್ಕೊಂಡು ರಿಟರ್ನ್ ಆಪೋ ವೇವಪ್ಪೋ ಮಾಡ್ಕೊಳ್ಳೋದು ಆಗಬಾರ್ದು. ಹಾಗಾದ್ರೆ ಸಂಸ್ಥೆ ಉಳಿಯೋದಿಲ್ಲ. ಅದೇ ದಿಶೆಯಲ್ಲಿ ರಮೇಶ್ ಕತ್ತಿಯವ್ರು ಮಾತಾಡ್ತಾ ಇದ್ದಾರೆ. ಅದು ಮತ್ತು ಒಳ್ಳೆಯ ಮಾತನಾಡ ಅದನ್ನು ಸತೀಶ್ ಅವರು ಮಾತಾಡಬಲ್ಲರು. ಯಾಕಂತಂದ್ರೆ ಸತೀಶ್ ಅವರು ಅದನ್ನು ನಾವು ತಿಳ್ಕೊಳ್ತೀವಿ. ಪ್ರಜಾತಾಂತ್ರಿಕವಾಗಿ ಬೆಳೆದಂಥವ್ರು ಬೆಳೀತಾ ಇದ್ದಾರೆ ಇತ್ತೀಚೆಗೆ. ಅವರು ಸಹ ಇದನ್ನು ಇದೇ ನೆಲೆಯಲ್ಲಿ ಹೋಗಬೇಕು, ರೈತರು ಅನುಕೂಲ ಮಾಡಬೇಕು. ಇಬ್ಬರು ರೈತರ ಬಗ್ಗೆ ಕಾಳಜಿ ಮಾಡ್ತಾ ಇದ್ದಾರೆ. ಮೊದಲು ಬಾಲಚಂದ್ರ ಜಾರಕಿಹೊಳಿ ರೈತರ ಬಗ್ಗೆ ಕಾಳಜಿ ಮಾಡ್ತಾ ಇದ್ದಾರೆ, ಇನ್ನೊಂದು ರಮೇಶ್ ಕತ್ತಿಯವರು ಮಾಡ್ತಾ ಇದ್ದಾರೆ. ಅದು ನಿಜವಾಗಿಯೂ ರೈತರ ಕಾಳಜಿ ಮಾಡೋದು ತಿಳ್ಕೊಬೇಕಾದವರು ಈ ಏನಪ್ಪ ಅಂತಂದ್ರೆ ಡೆಲಿಗೇಷನ್ ಫಾರ್ಮ್ ತೊಗೊಂಡಂಥ ಸದಸ್ಯರು. ಯಾಕೆ ಇವ್ರಿಗೆ ಆಗದ ಮತ ಹಾಕೋದು, ರೈತರ ಭಾವನೆಗಳಿಲ್ಲದವ ಇವ್ರು ತಿಳ್ಕೊಬೇಕು, ರೈತರಿಗೆ ಏನು ಬೇಕಪ್ಪ ತಿಳ್ಕೊಂಡು ಅದು ಸರಿ ಯಾರು ಕೆಲಸ ಮಾಡಬಾರ್ದು ಅವ್ರು ಮಾತಾಡಿಸ್ಬೇಕು. ಇವರು ಭಾಳ ಕಡಿಮೆ ಇದ್ದಾರೆ. ಇವರು 1500-1800 ಇದ್ದಾರೆ PKPSಗಳು. ಅದು ಒಬ್ಬೊಬ್ಬ ಒಂದು PKPS ಒಬ್ಬೊಬ್ಬರು ಬರ್ತಾರೆ. ಅವ್ರು ವಿಚಾರ ಮಾಡೋದಿಲ್ಲ ರೈತರಿಗೆ ಯಾರಿಂದ ಲಾಭ ಆಗ್ತದೆ, ಕತ್ತಿ ಗುಂಪಿನಿಂದನೋ ಅಥವಾ ನಮ್ಮ ಜಾರಕಿಹೊಳಿ ಅವ್ರ ಗುಂಪಿನಿಂದನೋ ಅಥವಾ ಇನ್ನೊಂದು ನ್ಯೂಟ್ರಲ್ ಆಗಿದ್ದಂಥ ಗುಂಪಿನಿಂದನೋ ಇದು ವಿಚಾರ ಮಾಡಿ ಮತ್ತೆ ಆಗಬೇಕಾಗಿದ್ದು ಅವ್ರ ಜವಾಬ್ದಾರಿ ಭಾಳ ಅದ. ಯಾಕಂದ್ರೆ ರೈತರ ತಮ್ಮ ಇಡೀ ಏನಪ್ಪ ಅಂತಂದ್ರೆ ಪ್ರತಿಯೊಂದು PKPS ರೈತರು ಇವ್ರ ಕೈಯಾಗ ತಮ್ಮ ಮತ ಹಾಕಿರಪ್ಪ ಅಂತ ಕೊಟ್ಟಿದ್ದಾರೆ. ಅದು ತಪ್ಪು ಜನರ ಆಯ್ಕೆ ಮಾಡೋದಕ್ಕೆ ಆಗಬಾರ್ದು, ಸಂಸ್ಥೆ ಉಳಿಯುವಂಥವ್ರಿಗೆ ಮತ ಹಾಕಬೇಕು ಅನ್ನೋಂಥದ್ದು ಇವತ್ತು ಬಂದು ನಿಂತದ್ದು. ಅದನ್ನು ರಮೇಶ್ ಕತ್ತಿಯವರು ಹೇಳಿದ್ದಾರೆ. ಚುನಾವಣೆ ಮೂಲಕ ಮುಗಿಸೋನು, ಜೊತೆಗೆ ದುಡ್ಡು ತೊಗೊಂಡು ಹಾಕೋರು ಅಥವಾ ಬೆದರಿಕೆಗೆ ಹಾಕೋರು ಇದನ್ನು ತೆಗೆದ ಸಂಸ್ಥೆ ಉಳಿಯೋ ದಿಶೆಯಲ್ಲೇ ಎಲ್ಲರೂ ಪ್ರಯತ್ನ ಮಾಡಿದ್ರು ಯೋಗ್ಯ ಅನ್ನುವಂಥ ಮಾತು ಅವ್ರು ಹೇಳ್ತಾ ಇದ್ದಾರೆ. ಮತ್ತು ನಮ್ಮ ಸತೀಶ್ ಆಗಿರ್ಬೋದು, ಬಾಲಚಂದ್ರವರಾಗಿರ್ಬೋದು, ಜೊಲ್ಲೆಯವರಾಗಿರ್ಬೋದು, ಅವರು ಸಹ ಈ ರೈತರ ಅಲ್ಲಿಯ ರೈತ ಸಮುದಾಯದ ಕಾಳಜಿ ನೆಲೆಯಲ್ಲಿ ಅವರು ವಿಚಾರ ಮಾಡ್ತಾ ಇದ್ದಾರೆ. ಮತ್ತಲ್ಲಿ ಏನೋ ಆಗಲಿ
ಇದು ನಿಧಾನಕ್ಕೆ ಈಗಂತೂ ಇಲ್ಲಿವರೆಗೆ ತಿಂಗಳದ 2 ತಿಂಗಳು ಅಂತ ಹೇಳಿದ್ವಿ. ಈಗ ದಿನಗರ ಇನ್ನು ಸ್ಟಾರ್ಟ್ ಆಗಿದೆ. ಎಷ್ಟು ದಿನಪ್ಪ ಇಲ್ಲ ಯಾವ ದಿನಪ್ಪ ಅಂತ ನಂತರ ಕ್ಷಣಗರ ಸ್ಟಾರ್ಟ್ ಆಗ್ಯದ. ಆ ಕ್ಷಣ ಬಂದು ಹೋಗ್ತದೆ. ಅದಕ್ಕಾಗಿ ಮತದಾರರು ಇವತ್ತು ಯಾವ ಗುಂಪಿಗೆ, ಯಾವ ಬಣಕ್ಕೆ, ಯಾವ ಸಿಂಡಿಕೇಟ್ಗೆ ಮತ ಹಾಕ್ಬೇಕು ಅನ್ನೋದು ಅವ್ರು ಭಾಳ ಮಹತ್ವದ ಪಾತ್ರ ವಹಿಸಬೇಕಾಗಿರೋದನ್ನು ಅವ್ರು ತಿಳ್ಕೊಬೇಕು. ನಾವಿಲ್ಲಿ ಯಾರಿಗೂ ಇವ್ರಿಗೆ ಮತ ಹಾಕಿರಿ ಇವ್ರು ಬಿಡ್ರಿ ಅಂತ ಹೇಳಕ್ಕೆ ಹೊರಡಿಲ್ಲ. ಯಾರು ದುಡ್ಡು ಕೊಟ್ಟು ನಿಮ್ಮ ಕಡೆ ಮತ ತೊಗೊಳಕ್ಕೆ ಬರ್ತಾರಲ್ಲ ಅವರು, ಮತ್ತು ನಿಮ್ಮನ್ನು ಮುಚ್ಚಿಟ್ಟು ನಿಮ್ಮ ಕಡೆ ಮತ ಹಾಕಿಸುತ್ತಾರಲ್ಲ ಅವರು ನಿಜವಾಗಿಯೂ ಈ ಸಂಸ್ಥೆನ ಹಾಳು ಮಾಡುವಂಥವ್ರು ಅಂತ ನೀವು ತಿಳ್ಕೊಂಡ್ರೆ ಸಾಕು. ಯಾಕೆಂದರೆ ಸಂಸ್ಥೆ ಉಳಿಬೇಕು. ಎಲ್ಲರೂ ಸಂಸ್ಥೆ ಪ್ರಿಯರಿದ್ದಾರೆ. ಜಾರಕಿಹೊಳಿ ಅವರು ಸಂಸ್ಥೆ ಪ್ರಿಯರಿದ್ದಾರೆ, ಕತ್ತಿಯವರು ಪ್ರಿಯರಿದ್ದಾರೆ, ಅದೇ ಕಾಲಕ್ಕೆ ನಮ್ಮ ಲಕ್ಷ್ಮಣ ಸವದಿಯವರು ಹಾಗೆ ಇದ್ದಾರೆ, ಎಲ್ಲರೂ ಹಾಗೆ ಇದ್ದಾರೆ. 18 ಶಾಸಕರೆಲ್ಲ ವಿಶೇಷವಾಗಿ ನಮ್ಮ ಸಂಸ್ಥೆ ಪ್ರಿಯರಿದ್ದಾರೆ. ಆ ಎಲ್ಲ ನೆಲೆಗಟ್ಟಿನಲ್ಲಿ ಇವತ್ತು ಮತದಾರರು ಮಾತ್ರ ಭಾಳ ಯೋಗ್ಯರನ್ನು ಆಯ್ಕೆ ಮಾಡಿದರೆ ನಿಶ್ಚಿತವಾಗಿಯೂ BDCC ಬ್ಯಾಂಕ್ ಮುಂದಿನ ದಿನದಲ್ಲೇ ರೈತರಿಗೆ ಮಾರ್ಕೆಟ್ ಕೊಡುವಲ್ಲೇ ಗೋಡೌನ್ ಕಟ್ಟೆ ಅವರು ಬೆಳೆದ ಬೆಳೆಯಲ್ಲಿ ಇಟ್ಟು ರೇಟ್ ಬಂದಾಗ ಮಾರುವಂಥ ಒಂದು ವ್ಯವಸ್ಥೆ ಸಹಿತ ದಾರಿ ಆಗ್ಬೋದೇನೋ. ಈ ದಿಶೆಯಲ್ಲಿ ರಮೇಶ್ ಕತ್ತಿಯವರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ನಮ್ಮ ಜೊತೆಗೇನ ಇಂಟರ್ವ್ಯೂದಲ್ಲಿ. ಬೇಕಾದ್ರೆ ನೋಡ್ಬೋದು ನೀವು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ವಂದನೆಗಳು.